ಹಲ್ಲೆಲೂಯಾ. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ದೇವರು ಮಾಡಿದ ಉಪಕಾರ ಸ್ಮರಿಸಿ ಕರ್ತನಿಗೆ ಕರಗಳನ್ನು ತಟ್ಟಿ ನಮ್ಮ ಬಾಯಿಗಳನ್ನು ತೆರೆದು ಕರ್ತನಿಯನ್ನು ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಪ್ರತಿಯೊಬ್ಬರ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಓ ಜೋರಾದ ಶಬ್ದದಲ್ಲಿ, ಜೋರಾದ ಸ್ವರದಲ್ಲಿ, ನಮಗೆ ಕರ್ತನ ಕೊಟ್ಟ ಸ್ವರದಲ್ಲಿ ಕರ್ತನಿಗಾಗಿ ನಾವು ಘನಪಡಿಸುವ, ಕರ್ತನ ಪರಿಶುದ್ಧ ನಮ್ಗೆ ಘನಪಡಿಸುವ ಪ್ರಿಯರೇ. ಎಲ್ಲರೂ ಸಣ್ಣವರು ಹಿಡಿದು ದೊಡ್ಡವರು ಬಂದು ಪ್ರತಿಯೊಬ್ಬರು ಸ್ವರಗಳಂತೆ ಕಾರ್ಯಗಳನ್ನು ತಟ್ಟಿ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಆತನ ಮಾಡಿದ ಉಪಕಾರ, ಆತನ ಮಾಡಿದ ಅದ್ಭುತ ಕಾರ್ಯ, ಆತನ ನಮ್ಮ ನಡೆಸುವ ರೀತಿಗಾಗತ್ತೆ ಸ್ತೋತ್ರವನ್ನು ಸಲ್ಲಿಸುವ. ನಮಗೆ ಕೊಟ್ಟ ರಕ್ಷಣೆಗಾಗಿ, ನಮಗೆ ಕೊಟ್ಟ ಆರೋಗ್ಯಕ್ಕಾಗಿ, ನಮಗೆ ಸಮಾಧಾನಕ್ಕಾಗಿ, ನಮಗೆ ಕೊಟ್ಟ ವಿಶೇಷವಾದ ಕರ್ತನ ಕುಟುಂಬ ಸ್ವಾಸ್ಥ್ಯಕ್ಕಾಗಿ, ಸಭೆಗಾಗಿ, ಸೇವಕರಿಗೆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ನಾವು. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತಾವನಿಗೆ ವಂದನೆ ಹಲ್ಲೆಲೂಯಾ. ಓ ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಓ ದೇವನಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಈ ಸಮಯದಲ್ಲಿ ಹಲ್ಲೆಲೂಯಾ ನಮ್ಮ ಕರ್ತನ ಕೈಗೆ ಒಪ್ಪಿಸ್ಕೊಳ್ಳೋ ಪ್ರಿಯರೇ. ಹಲ್ಲೆಲೂಯಾ. ಒಟ್ಟಾಗಿ ಸೇರಿ ಒಂದೇ ಮನಸ್ಸುಳ್ಳವರಾಗಿ ನಮ್ಮ ದೇವರನ್ನು ಆರಾಧಿಸುವ, ಮಯಪಡಿಸುವ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಪ್ರಸಾದಿದ್ದೆ ಅವರು ಬಂದು ಇದನ್ನು ಆರಾಧನೆ ನಡೆಸುವರಾಗಿರ್ತಾರೆ. ಕರ್ತನ ಕರೆಗಳ ತಟ್ಟೆ ಅವರು ಕೂಡ ಸ್ವಾಗತ ಮಾಡೋಣ ನಾವು. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಸಾಕಾಗಲ್ಲ? ಸಂತೋಷವಾಗಿದ್ದೀರಾ? ನಮ್ಮ ಸಂತೋಷಕ್ಕೆ ಕಾರಣ ಯಾರು? ಆಮೇನ್. ಖಂಡಿತವಾಗಲು ನಮ್ಮ ಕರ್ತನು ನಮ್ಮೆಲ್ಲ ದುಃಖದಿಂದ, ನಮ್ಮ ಎಲ್ಲ ನೋವಿನಿಂದ ನಮ್ಮನ್ನು ಬಿಡಿಸಿ ಆತನ ಆನಂದವನ್ನು, ಸಂತೋಷವನ್ನು ನಮಗೆ ಕೊಟ್ಟಿದ್ದಾನೆ. ಹೌದಲ್ವಾ? ಆಮೇನ್. ಈ ಒಂದು ಅದ್ಭುತ ಸಮಯದಲ್ಲಿ ಕರ್ತನನ್ನು ನಾವು ಆರಾಧಿಸುವ. ಆತನು ನಮ್ಮ ಬದುಕಲ್ಲಿ ಮಾಡಿದಂಥ ಅದ್ಭುತಗಳನ್ನು, ಆತನು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕಾರ್ಯಗಳನ್ನು ನೆನೆಸಿ ನಮ್ಮ ಕರ್ತನ ಘನಪಡಿಸುವ. ಕೀರ್ತನೆ 107ನೇ ಕೀರ್ತನೆ ನಾವು ನೋಡ್ತೇವೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮೋತ್ತರಗಳಲ್ಲಿ, ಸಮುದ್ರ ಕಡೆಗಳಲ್ಲಿ ಇರುವಂತಹ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿಯನ್ನು ಮಾಡಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಖಂಡಿತವಾಗಲೂ ಅನೇಕ ಭಾಗದಿಂದ ನಾವು ಒಲಿದ್ದೇವೆ. ಎಲ್ಲೋ ಇದ್ದಂಥ ದೇವರು ನಮ್ಮನ್ನು ಒಂದೇ ಜಾಗದಲ್ಲಿ ಸೇರಿಸಿದ್ದಾನೆ ಅಲ್ವಾ? ಯಾವುದ್ಯಾವುದೋ ಬಂಧನದಲ್ಲಿ, ಯಾವುದ್ಯಾವುದೋ ನಾವು ಬೇರೆ ಬೇರೆ ಜನಾಂಗದಿಂದ, ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿ ಬೆಳೆದು ಒಂದೇ ಕುಟುಂಬವಾಗಿ, ಹಲ್ಲೆಲೂಯಾ, ಒಂದೇ ಕುಟುಂಬವಾಗಿ ನಾವು ಒಂದು ಜಾಗದಲ್ಲಿ ಸೇರಿ ಬಂದು ಕರ್ತನನ್ನು ಒಂದೇ ಕುಟುಂಬದಾಗಿ, ಒಂದೇ ತಂದೆಯ ಮಕ್ಕಳಂತೆ ನಾವು ಸೇರಿ ಈ ಕರ್ತನನ್ನು ಆರಾಧಿಸ್ತಾ ಇದ್ದೇವೆ. ಅಲ್ಲಿ ಕೆಳಗೆ ನಾವು ನೋಡುವಾಗ ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಖಂಡಿತಲು ಆತನ ಕೃಪೆಯನ್ನು ನೆನೆಸಿ ನಾವು ಖಂಡಿತವಾಗಲೂ ಆತನನ್ನು ಕೊಂಡಾಡುವ. ಯಾಕಂದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು, ಯೆಹೋವನ ಬರೆದ ಒಂದು ಸುವಾರ್ಥ ಗ್ರಂಥದಲ್ಲಿ, ಬೆತ್ಸದ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ಒಬ್ಬ ವ್ಯಕ್ತಿ ಪಾರ್ಶ್ವ ರೋಗದಲ್ಲಿ ಬಿದ್ದದನ್ನು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹಲ್ಲೆಲೂಯಾ. ಆತನ ಯೇಸು ಹುಟ್ಟೋದಕ್ಕಿಂತ ಮೊದಲೇ ಆ ಜಾಗದಲ್ಲಿ ಬಿದ್ದುಕೊಂಡಿದ್ದ. ಆತನಿಗೆ ಗೊತ್ತಿಲ್ಲ, ಅಂದರೆ ಅವನಿಗಿದ್ದಿರ್ಬೋದು ಯಾವುದೋ ತುಂಬ ಜನ ಸ್ನೇಹಿತರು ಇದ್ದಿರ್ಬೋದು, ಅಥವಾ ರಿಲೇಷನ್ ಅವರು ಇದ್ದಿರ್ಬೋದು. ಆದರೆ ಆತರು ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯಲ್ಲಿ ಆತನನ್ನು ಆ ಕೊಳದಲ್ಲಿ ಇಳಿಸೋದಕ್ಕೂ ಕೂಡ ಯಾರೂ ಸಹಾಯವಿಲ್ಲದೆ, ಒಂದು ಯಾರನ್ನ ಎದುರು ನೋಡುತ್ತಾ ಅನೇಕ ವರ್ಷ, ಅದು 38 ವರ್ಷ ಅಂತ ಹೇಳಿದ ದೊಡ್ಡ ವಿಷಯ. ಅದು ಖಂಡಿತವಾಗಿ 1-2 ತಿಂಗಳು ಅಥವಾ 1-2 ವರ್ಷ ಅಂತ ಹೇಳುವಾಗ ಜನರು ತುಂಬ ದೊಡ್ಡದಂತ. ಆದರೆ 38 ವರ್ಷಗಳಿಂದ ಆ ಒಂದು ನರಳಾಟ, ಆ ಒಂದು ನೋವು, ಆ ಒಂದು ನಿಸ್ಸಹಾಯಕತೆ, ಯಾರಿಂದ ಸಹಾಯ ಕೂಡ ಇಲ್ಲ, ಕೈ ಬಿಟ್ಟಂಥ ಪರಿಸ್ಥಿತಿ. ಆಗ ಒಂದು ದಿನ ಯೇಸು ಸ್ವಾಮಿ ಆ ಜಾಗದಲ್ಲಿ ಬರ್ತಾನೆ. ಹಲ್ಲೆಲೂಯಾ. ಖಂಡಿತವಾಗಲು ಆತನು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ? ಹಲ್ಲೆಲೂಯಾ. ಖಂಡಿತ ಯೇಸು ಕೂಡ ಕೇಳ್ತಾ ಇದ್ದೆ ನಮಗೆ. ನಾವು ಕೂಡ ಬಂದಿರ್ಬೋದು, ಏನೋ ಒಂದು ಎಲ್ಲರೂ ಹೋಗ್ತಾ ಇದ್ದಾರೆ ಆರಾಧನೆಗೆ, ನಾನು ಕೂಡ ಒಂದು ಆರಾಧನೆಯಲ್ಲಿ ಬಂದು ಏನೋ ಒಂದು ಮುಗಿಸಿ ವಾಪಸ್ ಹೋಗ್ತೇನೆ. ಖಂಡಿತವಾಗಲೂ ನಾವು ದಾಹವುಳ್ಳವರಾಗಿ ಆತನ ಹತ್ರ ಆತನ ಮುಖವನ್ನು ನೋಡಿ ಆತನನ್ನು ಬೇಡಿಕೊಳ್ಳುವುದಾದರೆ, ದೇವರೇ ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಯಾರಿಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ಆಮೇನ್. ಖಂಡಿತವಾಗಲೂ ಆತ ನಮ್ಮನ್ನು ಮುಟ್ಲಿಗೂ ಕೂಡ, ಅಲ್ಲಿ ಕೂಡ ನಾವು ನೋಡ್ತೇವೆ, ನಾವು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ. ಅಲ್ಲಿ ಒಬ್ಬ ಬಾರ್ತಿಮಾಯನೊಬ್ಬ ರೋಗಿ ಇರ್ತಾನೆ, ಒಬ್ಬ ಕುರುಡ ಇರ್ತಾನೆ, ಭಿಕ್ಷುಗಾರನು ಇರ್ತಾನೆ. ಎಲ್ರಿಗೂ ಗೊತ್ತಿದೆ, ಇದು ಕೂಡ ಎಲ್ರಿಗೂ ಗೊತ್ತಿದೆ. ಆತನು ಕೂಡ ಅನೇಕ ಕಡೆಯಲ್ಲಿ ಯೇಸುವಿನ ವಿಷಯ ಕೇಳಿರ್ತಾನೆ. ಆದರೆ ಆತನಿಗೆ ದಾಹ ಇದೆ. ಒಂದು ಸಲ ದೇವರನ್ನು ನೋಡಬೇಕು, ಒಂದು ಸಲ ಪ್ರಪಂಚ ನೋಡಬೇಕು, ಒಂದು ಸಲ ನನ್ನವರನ್ನು ನೋಡಬೇಕು. ಹಲ್ಲೆಲೂಯಾ. ಯಾರಿಗೆ ಆಸೆ ಇದೆ? ಖಂಡಿತವಾಗಿ ನಾವು ಎಂದು ಬಿಡುಗಡೆ ಹೊಂದಲಿಕ್ಕಿದ್ದೇವೆ. ಖಂಡಿತ ನಾವು ಕೂಡ ದಾವೀದ ಕುಮಾರನೇ, ಯೇಸುವೇ ನನ್ನನ್ನು ಕರುಣಿಸಿ, ನನ್ನನ್ನು ಮುಟ್ಟಿ ಎಂಬುದಾಗಿ ಕೂಗುವಾಗ ದೇವರು ಕೂಡ ನಮ್ಮನ್ನು ಮುಟ್ಟಿ ಎಲ್ಲ ಕಷ್ಟಗಳಿಂದ, ಎಲ್ಲ ಕಣ್ಣೀರಿಂದ, ಎಲ್ಲ ವೇದನೆಯಿಂದ, ಎಲ್ಲ ಸಮಸ್ಯೆಯಿಂದ, ಎಲ್ಲ ಬಂಧನದಿಂದ ಆತನ ಮುಕ್ತಿ ಕೊಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ಈ ಆಕಾಶದ ಕೆಳಗೆ ಮನುಷ್ಯರಿಗೆ ಕೊಡಲ್ಪಟ್ಟಂತ ಒಂದೇ ಒಂದು ನಾಮ, ಅದು ಯಾವ ನಾಮ? ಆಮೇನ್. ಖಂಡಿತ ಆ ನಾಮವನ್ನು ಕೂಗುವುದಾದ್ರೆ ದೇವರು ನಮಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರೇ ಒಂದು ಸ್ಪರ್ಶ, ಒಂದು ಮಾತು ಸ್ವಾಮಿ, ನಿನ್ನ ಒಂದು ನೋಟ ದೇವರೇ ನನಗೆ ಸಾಕು. ದೇವರೇ ನಾವೆಲ್ಲರೂ ಒಂದು ದಾಹವುಳ್ಳವರಾಗಿ ಆತನ ಮುಂದೆ ನಾವು ಆತನನ್ನು ಕೂಗುವುದಾದರೆ ದೇವರು ಖಂಡಿತವಾಗಲಿ ನಮ್ಮನ್ನು ಮುಟ್ಟಿ ನಮ್ಮೆಲ್ಲ ಕಣ್ಣೀರಿಂದ, ವೇದನೆಯಿಂದ, ಸಮಸ್ಯೆಯಿಂದ, ನೋವಿನಿಂದ ಆತನು ಬಿಡುಗಡೆ ಕೊಡಲು ಶಕ್ತಿಯನ್ನು. ಬರೀ ಸಮಯದಲ್ಲಿ ನಾವು ದೇವರ ಹತ್ರ ಕೇಳುವ, ದೇವರೇ ಒಂದು ಸ್ಪರ್ಶ ಸಾಕು ಸ್ವಾಮಿ,
ನನಗೆ ಈ ಲೋಕದಲ್ಲಿ ಯಾವುದೇ ಸಂಗತಿಗಳು ಬೇಡ, ಯಾವುದೇ ಆಸ್ತಿ ಪಾಸ್ತಿ, ಯಾವುದೇ ರೀತಿಯ ಆಶೆ ಆಕಾಂಕ್ಷೆಗಳು ಬೇಡ ಸ್ವಾಮಿ. ನೀನು ನನ್ನ ಜೊತೆ ಇದ್ದರೆ ಸಾಕಪ್ಪ, ನೀನು ನನ್ನ ಹತ್ತಿರ ಇದ್ದರೆ ಸಾಕು. ಹಾಲೆಲ್ಲೂಯಾ, ಥ್ಯಾಂಕ್ ಯು ಜೀಸಸ್. ದೇವರೇ, ಓ ಕರ್ತನೇ, ಇನ್ನು ಒಂದೇ ಒಂದು ಸ್ಪರ್ಶ ಸಾಕು ಸ್ವಾಮಿ. ನೀನು ನನ್ನಲ್ಲಿದ್ದರೆ ದೇವ, ನನ್ನ ಜೊತೆಗಿದ್ದರೆ ನನಗೆ ಜಯಪ್ಪ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಎಲ್ಲ ಹೇಳುವ ನಾವು ಬಾಯ್ತಿರೋದು. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ಜೊತೆಗೆ. ಹೇಳುವ ಯೇಸುವೆ, 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 ನಿನ್ ಪಾದ ಬಳಿ ಬರುವೆ. ಯೇಸುವೆ, ಯೇಸುವೆ, ನಿನ್ ಪಾದ ಬಳಿ ಬರುವೆ. ನೀ ಸಾಕೆ ನನಗೆ, 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 ನೀ ಸಾಕೆ ನನಗೆ. ಹೆತ್ತವರು ನನ್ನ ತೊರೆದಾಗ, ಸ್ನೇಹಿತರು ನನ್ನ ಕೈ ಬಿಟ್ಟಾಗ, ಹೆತ್ತವರು ನನ್ನ ತೊರೆದಾಗ, ಸ್ನೇಹಿತರು ನನ್ನ ಕೈ ಬಿಟ್ಟಾಗ. ಯೇಸುವೆ, ಯೇಸುವೆ, ನಿನ್ ಪಾದ ಬಳಿ ಬರುವೆ. ಯೇಸುವೆ, ಯೇಸುವೆ, ನಿನ್ ಪಾದ ಬಳಿ ಬರುವೆ. ನೀ ಸಾಕೆ ನನಗೆ, 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 ನೀ ಸಾಕೆ ನನಗೆ. ಎಲ್ಲರೂ ಕೈ ಬಿಟ್ಟಾಗ, ಎಲ್ಲರೂ ನಮ್ಮನ್ನು ಮರೆತಾಗ, ಆ ಒಂದು ಪರಿಸ್ಥಿತಿ ನಾವು ದಾಟುವಾಗ ಖಂಡಿತವಾಗ್ಲೂ ನಮ್ಮ ಕೈ ಹಿಡಿದು ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮೇಲೆತ್ತುವಂತ ದೇವರು ನಮ್ಮ ಯೇಸು. ಯೇಸು, ನಿನ್ನ ಪಾದ ಮಾತ್ರ ಸಾಕು ರಾಜ, ಒಂದು ಸ್ಪರ್ಶ ಮಾತ್ರ ಸಾಕು ರಾಜ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಕೂಗು ನಾವೆಲ್ಲರೂ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ,
ಎಲ್ಲವ ಜಯಿಸುವೆ ನಿನ್ ಜೊತೆ ಯೇಸುವೆ 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 ನಿನ್ವಾರ ಬಳಿ ಬರುವೆ ಬಾಯ್ತಿರೋದು ಕೇಳು ಯೇಸುವೆ ಯೇಸುವೆ ನಿನ್ವಾರ ಬಳಿ ಬರುವೆ ನೀ ಸಾಕೆ ನೀನು ಮಾತ್ರ ಸಾಕಪ್ಪ ನೀನು ಮಾತ್ರ ಸಾಕಪ್ಪ ನಿನ್ನ ಕೃಪೆ ಮಾತ್ರ ಸಾಕು ನಿನ್ನ ಸಹಾಯ ಮಾತ್ರ ಸಾಕಪ್ಪ ನಿನ್ನ ಈ ಲೋಕದಲ್ಲಿ ಬೇಡ ರಾಜ ನಿನ್ನ ಕೃಪೆ ಮಾತ್ರ ಸಾಕು ನಿನ್ನ ನೋಟ ಮಾತ್ರ ಸಾಕು ನಿನ್ನ ಒಂದೇ ಒಂದು ಮಾತು ಸಾಕಪ್ಪ ನೀ ಸಾಕೆ ನಗೆ 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 ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ಎಲ್ಲರನ್ನ ಬಾಯ್ತಿರ್ತ ಕೇಳುವ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನೀ ಸಾಕೆ 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 ನಗೆ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನಿನ್ನ ಪ್ರಸನ್ನತೆಯು ಬೇಕೆ ನಗೆ ನೀ ಸಾಕೆ 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 ನಗೆ ಯೇಸುವೆ ಅವೆಲ್ಲರ ಬಾಯ್ತಿರೋದು ಕೇಳುವ ಯೇಸುವೆ ನೀ ಮಾತ್ರ ಸಾಕು ಸ್ವಾಮಿ ನೀನು ಮಾತ್ರ ಸಾಕು ನಿನ್ನ ಪ್ರಸನ್ನತೆ ಮಾತ್ರ ಸಾಕು ನಿನ್ನ ಒಂದು ಸ್ಪರ್ಶ ಸಾಕಪ್ಪ ನಿನ್ನ ಪಾದ ಮಾತ್ರ ಸಾಕು ರಾಜ ದೇವರೇ ಓ ನಿನ್ನ ಒಂದು ದೃಷ್ಟಿ ನಿನ್ನ ಒಂದು ಸ್ಪರ್ಶ ನನ್ನ ಬದುಕನ್ನು ಬದಲಾಯಿಸಬಹುದು ಸ್ವಾಮಿ ನನ್ನ ಬದುಕನ್ನು ಬದಲಾಯಿಸುವಂಥದ್ದು ನನ್ನ ಜೀವಿತವನ್ನು ಮುಟ್ಟುವಂಥದ್ದು ನನ್ನನ್ನು ಉನ್ನತಿಗೆ ನಡೆಸುವಂಥದ್ದು ನನ್ನನ್ನು ಅನ್ಯರ ಮಧ್ಯದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವಂಥದ್ದು ನಿನ್ನ ಒಂದು ಸ್ಪರ್ಶ ಸ್ವಾಮಿ ನಿನ್ನ ಒಂದು ಮಾತು ರಾಜ ಓ ನಿನ್ನ ಒಂದು ನೋಟ ಸಾಕಪ್ಪ ಥ್ಯಾಂಕ್ ಯು ಜೀಸಸ್ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಯೇಸುವೇ ಹಲ್ಲೆಲೂಯಾ ಯೇಸುವೇ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ 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 ಎಲ್ಲರೂ ನನ್ನ ಜೊತೆಯಲ್ಲಿದ್ದೀರಾ ಆಮೆನ್ ಆಮೆನ್ ಹಲ್ಲೆಲೂಯಾ ಮಧ್ಯದ ಚೇರ್ ಎಲ್ಲ ಖಾಲಿ ಇದೆ ಹಲ್ಲೆಲೂಯಾ ಆದಷ್ಟು ಜನ ಮುಂದೆ ಮುಂದೆ ಬಂದು ಕೂತ್ಕೊಳ್ಬೇಕು ಯಾವಾಗ ಹೇಳುವಂತ ನಮ್ಮ ವೇದ ವಾಕ್ಯ ಇದು ಹಲ್ಲೆಲೂಯಾ ಹಾಗಾಗಿ ಹಿಂದೆ ಬಂದವರು ಮತ್ತೆ ಕೂತ್ಕೊಳ್ತಾರೆ ಅವರಿಗೆ ಮಧ್ಯೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗೋಸ್ಕರ ನೀವೆಲ್ಲ ಆದಷ್ಟು ಮುಂದೆ ಬಂದು ಕೂತ್ರೆ ತುಂಬ ಸಂತೋಷ ಹಲ್ಲೆಲೂಯಾ ನಾವು ಸ್ಪೆಷಲ್ ಸೇವಕರು ಬಂದು ಹೇಳೋದಕ್ಕಿಂತ ನಮ್ಮ ಮನೆಯವರು ಹೇಳಿದ್ರೆ ಒಳ್ಳೇದಲ್ವಾ ಹಲ್ಲೆಲೂಯಾ ಎಲ್ಲರೂ ಸಂತೋಷವಾಗಿದ್ದೀರಾ ಕಾಣ್ತಾ ಇಲ್ಲ ಹಲ್ಲೆಲೂಯಾ ನನ್ನ ಕನ್ನಡ ಗಿಟ್ಟು ಕೂಡ ನನಗೆ ಕಾಣಿಸ್ತಾ ಇಲ್ಲ ಹಲ್ಲೆಲೂಯಾ ಸಂತೋಷವಾಗಿದ್ದೀರಾ ಯಾಕೆ ಆಮೇನ್ ಹಲ್ಲೆಲೂಯಾ ನಮ್ಮೆಲ್ಲ ಪಾಪಗಳಿಂದ ನಮ್ಮೆಲ್ಲ ರೋಗಗಳಿಂದ ನಮ್ಮ ಎಲ್ಲ ಸಂಪ್ರದಾಯದ ಕಟ್ಟುಗಳಿಂದ ಎಲ್ಲ ಶಾಪ ಪೂರ್ವಜರ ಶಾಪಗಳಿಂದ ಎಲ್ಲ ರೀತಿಯ ಪಾಪದ ಕೃತ್ಯಗಳಿಂದ ಹೇಸಿಗೆವಾದ ಕಾರ್ಯಗಳಿಂದ ದೇವರನ್ನ ಮೆಡಿಸಿದ್ದಾನೆ ಹಲ್ಲೆಲೂಯಾ ನನಗೆ ಅನಿಸ್ತಾ ಇಲ್ಲ ನೀವು ಗುಣ ಹೊಂದಿದವರಂತ ಹಲ್ಲೆಲೂಯಾ
ಕೊರೋನಾ ಕಳೆದು ವರ್ಷಗಳು ಕಳೆದೋಯ್ತು. ಹಲ್ಲೆಲೂಯಾ. ಇನ್ನು ಯಾಕೆ ಅಂತ ಪರಿಸ್ಥಿತಿಯಲ್ಲಿ ಇದ್ದೀರಿ? ಕುಡಿದಾಡ್ಬೇಕು ನಾವು. ಆಮೇಲೆ ಯಾಕೆ ಒಂದು ವಾಕ್ಯ ಓದ್ತೇನೆ ನಾನು. ಹಲ್ಲೆಲೂಯಾ. ಫಿಲಿಪಿಯವರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ ಈ ಥರ ಹೇಳ್ತದೆ, ಈ ಕಾರಣದಿಂದ ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹಲ್ಲೆಲೂಯಾ. ಅದು ಒಂದೇ ಒಂದು ನಾಮ. ಅದು ನಾಮ ಯಾವ ನಾಮ? ನಮ್ಮನ್ನು ಬಿಡಿಸುವ ಅದು ನಾಮ ಯಾವ ನಾಮ? ಪಾಪದಿಂದ ಶಾಪದಿಂದ ಮುಕ್ತಿಗೊಳಿಸಿದ ನಾಮ ಯಾವ ನಾಮ? ಹಲ್ಲೆಲೂಯಾ. ನಮ್ಮ ಯೇಸುವನ್ನ ಈ ಸಮಯದಲ್ಲಿ ನಾವು ಕುಣಿದು ಆತನನ್ನ ಆರಾಧಿಸಿ ನಾವು ಆತನಲ್ಲಿ ಆನಂದ ಪಡುವ. ಹಲ್ಲೆಲೂಯಾ. ಅದು ಒಂದೇ ಒಂದು ನಾಮ, ಎಲ್ಲ ಶಾಪದಿಂದ ಎಲ್ಲ ರೋಗದಿಂದ ನಮ್ಮನ್ನು ಬಿಡಿಸಲು. ಹಲ್ಲೆಲೂಯಾ. ನನಗೆ ಅನ್ನಿಸ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ತುಂಬ ನಾವು ತುಂಬ ಅನುಭವ ಜಾಸ್ತಿ ಆಗಿದೆ. ಹಲ್ಲೆಲೂಯಾ. ನಾವು ಡೈಲಿ ಹುಟ್ಟಬೇಕು. ಆಮೇನ್. ಹಲ್ಲೆಲೂಯಾ. ನಾವು ದಿನ 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 ಆತನ ಹತ್ತಿರಕ್ಕೆ ಹೋದಾಗ ಹೇಗೆ ಆಗ್ತದೆ? ಶಾಖ ಜಾಸ್ತಿ ಆಗ್ತದೆ. ಹಲ್ಲೆಲೂಯಾ. ಎಲ್ಲ ತಣ್ಣಗಾದ ಅನುಭವದಲ್ಲಿ ಇದ್ದೀರಾ? ಹಲ್ಲೆಲೂಯಾ. ಯೇಸುವಿನ ಹತ್ರ ಹೋಗ್ತಾ ಇದ್ದವ, ಹಿಂದೆ ಹೋಗ್ತಾ ಇದ್ದವ? ಸೂರ್ಯನ ಹತ್ತಿರ ಹೋದಷ್ಟು ಏನಾಗ್ತದೆ? ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ ಮನೆಯಲ್ಲಿ? ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತೀರಾ? ಯಾಕೆ ನೀವು ಚಾರ್ಜ್ ಇಡ್ತೀರಿ? ನಾಳೆಯಿಂದ ಚಾರ್ಜ್ ಯಾರು ಇಡಬೇಡಿ. ಆಗ್ಬೋದಾ? ಸ್ವಿಚ್ ಆಫ್ ಆ ಥರ ಕಾಣ್ತಾ ಇದೆ ನನಗೆ. ಹಲ್ಲೆಲೂಯಾ. ನನ್ನ ಜೊತೆಯಲ್ಲಿದ್ದೀರಾ? ಯಾರು ಬಿಡುಗಡೆಯನ್ನು ಹೊಂದ್ಕೊಂಡಿದ್ದಾರೆ, ಯಥಾರ್ಥವಾಗಿ ಕರ್ತನನ್ನ ಯಾರೆಲ್ಲ ಕಂಡುಕೊಂಡಿದ್ದಾರೆ, ಅವರು ಮಾತ್ರ ಖಂಡಿತವಾಗಲಿ ಯಾರು ಕೂಡ ನಿಲ್ಲುವುದಿಲ್ಲ. ಯಾರು ಕೂಡ ನೆಲದಲ್ಲಿ ನಿಲ್ಲುವುದಿಲ್ಲ. ಯಾಕೆ ಹೇಳಿ? ಪಾತಾಳದಿಂದ, ನರಕದಿಂದ, ಮರಣಕರ ವ್ಯಾಧಿಯಿಂದ ಎಲ್ಲರ ಹತ್ರ ಒಂದೊಂದು ಸಾಕ್ಷಿ ಇದೆ. ನಾನು ಕೇಳ್ಕೊಂಡು ಮೈಕ್ ಇಟ್ಕೊಂಡು ಬಂದರೆ ಎಲ್ಲರ ಹತ್ರ ಒಂದೊಂದು ಸಾಕ್ಷಿ ಇದೆ. ದೇವರು ಲೋಕದಿಂದ ನಮ್ಮನ್ನು ಬಿಡಿಸಿದ್ದಾನೆ. ಎಲ್ಲ ರೀತಿಯ ಒಂದು ಅವಮಾನದಿಂದ, ನಿಂದೆಯಿಂದ, ಅನೇಕ ಕಷ್ಟಗಳಿಂದ, ಕಾರ್ಪಣ್ಯಗಳಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರು ನಾವು ಎಷ್ಟು ಸ್ತುತಿಸಿ ಒಂದು ನಾವೊಂದು CS ಇರುವಾಗ ಒಂದು ಹಾಡು ಕೇಳ್ತಾ ಇದ್ದೆ ಯಾವಾಗಲೂ. ಸಹಸ್ರ ಬಾಯಿ ನನಗಿದ್ದು ಸಹಸ್ರ ನಾಲಿಗೆ ಇದ್ರೆ ಒಂದು ಬಾಯಿಯಲ್ಲೇ ನಾವು ಮಾಡಲ್ಲ ಅದನ್ನ. ಅಲ್ಲಿ ಹಾಡ್ತಾರೆ ಸಹಸ್ರ ಬಾಲಿಗೆ, ಸಹಸ್ರ ನಾಲಿಗೆ, ಸಹಸ್ರ ಬಾಯಿ. ನಾವು ದೇವರು ಅದ್ಭುತವಾದ ಬಾಯಿ ಕೊಟ್ಟಿದ್ದಾರೆ. ಅಗಲವಾಗಿ ತೆರೆದರೆ ದೇವರು ಅದನ್ನು ತುಂಬಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ನಾವು ಕೂಡಿದ ಸಲ ಮುಂದೆ ಕರ್ತನನ್ನು ಕೊಂಡಾಡುವ. ಆಮೆನ್. ಗ್ಲೋರಿ. ಎಲ್ಲರ ಕರಗಳನ್ನು ತಟ್ಟುತ್ತಾ ರಾಜನನ್ನ, ಕರ್ತನನ್ನ, ಉನ್ನತದಲ್ಲಿ ವಾಸಿಸುವಂತ ದೇವಾದಿ ದೇವನನ್ನ ನಾವು ಆರಾಧಿಸಿ ಸ್ತುತಿಸುವ. ಹಲ್ಲೆಲೂಯಾ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ, ಗಿಂತಲೂ ನಾಮ ಮಧುರವು. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಎಲ್ಲರೂ ಲೋಕವನ್ನು ನೀಗಿಸುವ ನಾಮ, ಶಾಪವನ್ನು ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿಂದೆ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ. ಎಲ್ಲ ನಾಮಕ್ಕಿಂತ ದೊಡ್ಡ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ನಿಂದೆ ನಾಮ. ಎಲ್ಲ ಹೇಳುವ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ,
ಸಂತೋಷವಿಲ್ವಾ? ಪಾಪಗಳಿಂದ ಬಿಡಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ನೋಡಿ, ಎಲ್ಲರೂ ಕರಳನ್ನು ತಟ್ಟಿದ್ದ. ಪಾಪವನ್ನು ತೊಲಗಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಹೇಳಿ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮ. ಹೇಳುವ, ಎಲ್ಲ ನಾಮಕ್ಕಿಂತ ದೊಡ್ಡ ನಿಂದೇ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಹೇಳುವ, ಸುಂದರ 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 ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ, ಎಲ್ಲಕ್ಕಿಂತ ಉನ್ನತವಾದ ನಾಮ, ಅತಿಶಯವಾದಂತ ನಾಮ, ಎಲ್ಲರಿ ಲೋಕದೆಲ್ಲ ಜನರು ಆರಾಧಿಸುವ ಒಂದೇ ಒಂದು ನಾಮ. ಅತಿಶಯ ನಾಮ, ಆರಾಧಿಸುವ ನಾಮ, ಆರಾಧಿಸುವ ನಾಮ. ಅದ್ವಿತೀಯ ನಾಮ, ಯೇಸುವಿನ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಹಲ್ಲೆಲೂಯಾ, ಗ್ಲೋರಿ. ಎಲ್ಲರ ಕರಳನ್ನು ತಟ್ಟಿ ಕರ್ತನ ಆರಾಧಿಸುವ. ಗ್ಲೋರಿ, ಹಲ್ಲೆಲೂಯಾ, ಯೇಸುವೇ. ಆರಾಧನೆ ರಾಜನೇ ನಿಮಗೆ, ಉನ್ನತನೇ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಯೇಸುವೇ ನಿಮಗೆ ಆರಾಧನೆ ರಾಜನೇ. ಹಲ್ಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರು ನಮ್ಮನ್ನೆಲ್ಲ ಪಾಪಗಳಿಂದ ಬಿಡಿಸ್ಲಿಕ್ಕೆ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಏನು ಬೇಡ, ನಮ್ಮ ಯಾವುದೇ ವಸ್ತುಗಳು ಬೇಡ ಆತನಿಗೆ. ಹಲ್ಲೆಲೂಯಾ. ಯಾರು ಬೇಕು? ನಾವು ಬೇಕಾ? ಹಲ್ಲೆಲೂಯಾ. ನನಗೆ ಹಾಗೆ ಅನಿಸ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಕೊಡ್ಲಿಕ್ಕೆ ಬಂದಿದ್ದಾರೆ ನಿಮ್ಮನ್ನ ನೀವು. ಏನು, ನಾನು ಹೊಸ ಸಭೆಗೆ ಬಂದಾಗ ಆಗ್ತಾ ಇದೆ ನನಗೆ. ಹಲ್ಲೆಲೂಯಾ. ಯಾರು ಬ್ರೇಕ್ಫಾಸ್ಟ್ ಆಗ್ಲಿಲ್ವ ಇವತ್ತು? ಹಲ್ಲೆಲೂಯಾ. ನನ್ನ ನೋಡಿದ್ರೆ ನೀವು ಮೊದಲು ಇಲ್ಲಿ ಹೊಸ ಸ್ವಲ್ಪ ಬ್ಯಾರಿನ್ಗೆ ಹೋಗಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ? ಎಲ್ಲರೂ ನನ್ನ ಡೌಟಲ್ಲಿ ನೋಡ್ತಾ ಇದ್ದೆ, ಜನ ಅದೇ ಜನ ಅಥವಾ ಬೇರೆ ಅಂತ. ಹಲ್ಲೆಲೂಯಾ. ನಾನೇ ಅದೇ ಜನ. ಹಲ್ಲೆಲೂಯಾ. ಹೊಸೊಬ್ಬರಾಗಿ ನೋಡ್ತಾ ಇದ್ದೀರ ನನ್ನ ಮುಖ ಹೊಸವು. ಯಾರಾದರೂ ಹೊಸೊಬ್ಬರು ಬಂದರೆ, ಮೋದಿ ಬಂದರೆ ನೋಡಿದಾಗೆ ಫೋಟೋದಲ್ಲಿ ಬೇರೆ ಇದ್ದಾರೆ, ಲೈವಲ್ಲಿ ಬೇರೆ ಇದ್ದಾರಲ್ಲ, ಇದವರೆಯಾ? ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಏನಿದೆ? ಪರಿಪೂರ್ಣ ಸಂತೋಷ ಇದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕರ್ತನನ್ನು ಕುಣಿದಾಡಿ ಆತನನ್ನು ಆರಾಧಿಸುವ. ಹಲ್ಲೆಲೂಯಾ. ಯಾರು ಸಿದ್ಧರಿದ್ದೀರಿ ನನ್ನ ಜೊತೆಯಲ್ಲಿ? ಕೈ ಮಾತ್ರ ಕಾಣ್ತಾ ಇದೆ, ಏನು ಆಕ್ಷನ್ ಬರ್ತಾ ಇಲ್ಲಲ್ಲ, ಅದೇ ಬೇಜಾರು. ಹಲ್ಲೆಲೂಯಾ. ಒಂದು ಹಾಡು ಕೇಳ್ತಾ ಇದ್ದೆ, ಭಗವಂತ ಕೈ ಕೊಟ್ಟ ಎಂತಕ್ಕಂತೆ, ಅದಕ್ಕೆಲ್ಲ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ದೇವರು ನಮಗೆ ಕೈ ಕಾಲುಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ.
ದೇವರನ್ನು ಆರಾಧಿಸ್ಲಿಕ್ಕೆ. ಹಾಲೆಲೂಯ. ಆತನನ್ನು ಕುಣಿದಾಡಿ. ಜಕ್ಕಯ್ಯನ ಬಗ್ಗೆ ಗೊತ್ತಾ ನಿಮಗೆ? ದೇವರ ವಾಕ್ಯದಲ್ಲಿ ಪರಿಪೂರ್ಣತೆ ನಮಗೆ ಅಲ್ಲಿ ಕಾಣುವುದು ಸಿಗುವುದಿಲ್ಲ. ಯಾಕಂದ್ರೆ ಆ ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಕಣ್ಣಾರೆ ಕಂಡಂತ ಯೇಸುವಿನ ಶಿಷ್ಯರು ಆ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಡೀಟೇಲಿಂಗ್ ಬರಲಿಕ್ಕೆ ಅವ್ರಿಗೆ ತುಂಬ ದೊಡ್ಡ, ನಮಗೆ ಬೈಬಲ್ ಈಗಲೇ ಅದು ಭಾರ ಆಗ್ತದೆ. ಇನ್ನು ಅದೆಲ್ಲ ಬರೆದಿದ್ರೆ ಈಗ ತರಬೇಕಿತ್ತು, ಅಷ್ಟು ದೊಡ್ಡ ಬೈಬಲ್ ಆಗ್ತಿತ್ತು. ಅಂದರೆ ಡೀಟೇಲ್ ಆಗಿ ಬರೆದಿದ್ರೆ. ಜಕ್ಕಯ್ಯ ಕುಣಿದಾಡಿ ಅದು ಬರಲಿಲ್ಲ ಪಾಪ. ಅವನಿಗೆ ಎಷ್ಟು ಸಂತೋಷ ಆಗಿರಬೇಕು. ಈ ದಿನ ಈ ಮನೆಗೆ ರಕ್ಷಣೆ ಆಯಿತು. ಪಾಪದಲ್ಲಿದ್ದ, ಲೂಟಿ ಮಾಡ್ತಾ ಇದ್ದ, ಹಣ ಇತ್ತು ಬೇಕಾದಷ್ಟು. ಎಷ್ಟು ಹಣ ಇತ್ತು ಅವನ ಹತ್ರ? ಅವನಿಗೆ ಬೇಕಿತ್ತ? ಎಂತ ಮಾರ ನಿಮ್ದು ಸುಮ್ಮನೆ ಮಂಡೆ ಬೆಚ್ಚ ಇದೆಲ್ಲ ಬೇಡ ಅಂತ. ಆದರೂ ಯೇಸುವನ್ನು ನೋಡುವಂಥ ಆಸೆ ಕಾಣುವುದಿಲ್ಲ. ಮರಕ್ಕೆ ಮೇಲೆ ಹತ್ತಾನೆ, ಅಲ್ಲಿಂದ ನೋಡ್ತಾನೆ. ಯೇಸುವಿಗೆ ಗೊತ್ತ ಅವನ ಹೆಸರು, ಮಗ ಇಲ್ಲಿ ನನಗೆ ಸಿಗ್ತಾನೆ ಅಂತ. ಬಾ ಅಂತ ಕರಿವಾಗ ಹೇಗೆ ಬರ್ತಾವ? ನನ್ನ ಲೆಕ್ಕದಲ್ಲಿ ಅವನು ಹಾರಿ ಇರ್ಬೋದು. ಯಾಕೆ ಹೇಳಿ? ಅಲ್ಲಿ ತಟ್ಟನೆ ಅಂತ ಬರ್ದಿದೆ. ನನ್ನ ಲೆಕ್ಕದವನಾದ್ರೆ ಡೈರೆಕ್ಟ್ ಹಾರ್ತಾನೆ ಕೆಳಗೆ. ತುಂಬ ಸಲ ಹಾರಿದೆ ನಾನು ಸಹ. ತಟ್ಟನೆ ಬಂದು ಆತನೆಲ್ಲ ಅರಿಕೆ ಮಾಡ್ತಾನೆ. ದೇವರೇ, ನನ್ನಲ್ಲಿದ್ದದನ್ನೆಲ್ಲ ನಾನು ಎಷ್ಟು 4ರಷ್ಟು 10 ರೂಪಾಯಿ ತಗೊಂಡಿದ್ರೆ 50 ರೂಪಾಯಿ ಕೊಡ್ತೇನೆ. ಹಾಗೆ ಯೇಸು ಮಾಡ್ತೇವೆ. ಈ ದಿನ ಈ ಮನೆಗೆ ರಕ್ಷಣೆ ಆಯಿತು. ಹಾಲೆಲೂಯಾ. ಹಾಗಾದ್ರೆ ಎಷ್ಟು ಸಂತೋಷ ಪಟ್ಟಿರ್ಬೋದು ಆತ. ಆಮೇಲೆ ಆ ಪರಲೋಕದ ಭಾಗ್ಯ ಯಾವುದನ್ನು ನಾವು ಖರೀದಿ ಮಾಡ್ಬೋದು ಈ ಲೋಕದಲ್ಲಿ. ಹಾಲೆಲೂಯಾ. ಆದರೆ ಪರಲೋಕ ಖರೀದಿ ಮಾಡಲಿಕ್ಕೆ ಯಾವುದೇ ಇನ್ಫ್ಲುಯೆನ್ಸ್, ಯಾವುದೇ ಲಂಚ, ಯಾವುದು ನಡೆಯುವುದಿಲ್ಲ. ಆತನಿಗೆ ಒಳ್ಳೆಯ ಹೃದಯ ಬೇಕು. ಹಾಲೆಲೂಯಾ. ನಾವು ಪರಿಪೂರ್ಣವಾಗಿ ಆತನ ಕೈಗೆ ನಮ್ಮನ್ನು ಕೊಡಬೇಕು. ಆಗ ಖಂಡಿತವಾಗಲೂ ಆತ ನಮ್ಮ ಒಳಗೆ ಬಂದು ನೆಲೆಸ್ತಾನೆ. ಆಮೇನ್. ಜಕ್ಕಯ್ಯ ಕುಣಿದಂತೆ ನಾವು ಕೂಡ ಕುಣಿದಾಡುವ. ಹಾಲೆಲೂಯಾ. ಆಮೇನ್. ನಮ್ಮ ಪಾಪವನ್ನು ನೀಗಿಸಲು, ಶಾಪವನ್ನು ನೀಗಿಸಲು ಈ ಲೋಕಕ್ಕೆ ಆತನು ಬಂದನು. ನಮ್ಮೆಲ್ಲ ಬಂಧನದಿಂದ ಎಲ್ಲ. ನಾನು ದೊಡ್ಡ ಮದ್ಯಪಾನಿ ಅಂದರೆ ಧೂಮಪಾನಿ ಆಗಿದ್ದೆ. ಸಿಗರೇಟ್ ಸೇರ್ತಾ ಇದೆ. ಎಷ್ಟು ಚೈನ್ ಸ್ಮೋಕರ್ ಆಗಿದೆ ಒಂದು ಸಮಯದಲ್ಲಿ. ಹಾಲೆಲ್ಲ ಅದೆಲ್ಲ ದೇವರು ನಮ್ಮನ್ನು ಬಿಡಿಸಿದ್ದಾನೆ. ಅದನ್ನೆಲ್ಲ ನಾವು ಮರೆಯಲಿಕ್ಕಾಗಲ್ಲ. ಎಷ್ಟೋ ಜನರು ಅದಕ್ಕೋಸ್ಕರ ಕಷ್ಟಪಡ್ತಾರೆ, ಬಿಡ್ತಾರೆ, ಶಿಬಿರಗಳಿಗೆ ಹೋಗ್ತಾರೆ, ಬಿಡ್ತಾರೆ, ಪುನಃ ಬಂದು ಸೇರ್ತಾರೆ. ಹಾಲೆಲ್ಲ ಅದು ದೇವರು ಕೊಟ್ಟರೆ ಪರಿಪೂರ್ಣ ಬಿಡುಗಡೆ. ಆಮೇನ್. ನಮಗೋಸ್ಕರ ಆತನು ಆ ಭಾರವಾದ ಶಿಲುಬೆಯನ್ನು ಹೊತ್ತಿ, ಅದು ದೊಡ್ಡ ನಮ್ಮ ಬಿಡುಗಡೆಗೆ ಆತನು ದೊಡ್ಡ ತ್ಯಾಗವನ್ನು ಮಾಡಿದ್ದಾನೆ. ಆ ಶಿಲುಬೆಯಲ್ಲಿ ಬರೆದಂಥ ನಮ್ಮೆಲ್ಲ ಪಾಪಗಳ ಹೆಸರನ್ನು ಆತನ ರಕ್ತದಿಂದ ತೊಳೆದು ಅಳಿಸಿಬಿಟ್ಟಿದ್ದಾನೆ. ಆಮೇನ್. ಪೂರ್ವಕ್ಕೆ ಎಷ್ಟು ಪಶ್ಚಿಮಕ್ಕೆ ಎಷ್ಟು ದೂರ ಇದೆ ಗೊತ್ತಾ ನಿಮಗೆ? ಅದನ್ನು ಹುಡುಕ್ಲಿಕ್ಕೆ ಆಗಲ್ಲ. ಹಾಲೆಲೂಯ. ಅಷ್ಟು ದೂರ ಮಾಡಿದ ನಮ್ಮ ಪಾಪಗಳನ್ನು ಆತನು. ಹಾಲೆಲೂಯ. ಎಲ್ಲರೂ ಕರಗಳನ್ನು ತಟ್ಟುತ್ತಾ, ಕಾಲುಗಳನ್ನು ತಂದವರು ಸ್ವಲ್ಪ ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದರಯ್ಯ. ಮನುಷ್ಯರನ್ನ ಬೇಡಿಸಲು ಪರಲೋಕ ತೆರೆಯ ಶಿಲುಬೆಯ ಹೊತ್ತಾನಯ್ಯ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದರಯ್ಯ. ಮನುಷ್ಯರನ್ನು ಬೇಡಿಸಲು ಪರಲೋಕ ತೆರೆಯ ಶಿಲುಬೆಯ ಹೊತ್ತಾನಯ್ಯ. ನೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಯಾರು? ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು. ಯಾರು? ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು. ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದನಯ್ಯ. ಯಾರು? ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ
ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದ, ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಮುರಿದು, ಯೇಸು ನಿನ್ನ ಕೈ ಬಿಡಲಾರ. ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದ, ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಮುರಿದು, ಯೇಸು ನಿನ್ನ ಕೈ ಬಿಡಲಾರ. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸುವನು. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸುವನು. ನನ್ನಯ ಯೇಸು, 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 ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದನಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆದು ಶಿಲುಬೆಯ ಹೊತ್ತಾನಯ್ಯ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದನಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆದು ಶಿಲುಬೆಯ ಹೊತ್ತಾನಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ನನ್ನಯ ಯೇಸು, 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 ನನ್ನಯ ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಗ್ಲೋರಿ, ಸ್ತೋತ್ರ ರಚನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಂದನೆ ಸ್ವಾಮಿ ನಿಮಗೆ ಕರ್ತನೆ. ಅಪ್ಪ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಎಲ್ಲ ರೋಗದಿಂದ ಬಿಡಿಸಿದ ನಮ್ಮ ದೇವರೇ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲ ಆರಾಧನೆಗೆ ಯೋಗ್ಯನಾದ ನಮ್ಮ ದೇವರು ಆತನೊಬ್ಬನೇ. ಹಲ್ಲೆಲೂಯಾ. ಆತನಿಗೆ ಹಲ್ಲೆಲೂಯಾ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಆತನ ಮುಂದೆ ಯಾವುದೇ ರೋಗ, ಯಾವುದೇ ಸಂಗತಿಗಳು ನಿಲ್ಲುವುದಿಲ್ಲ. ಈ ಮನುಷ್ಯರ ಒಳಗೆ ಮನುಷ್ಯ ಜನಾಂಗದಲ್ಲೇ ಆತನಂತ ಅದ್ಭುತವನ್ನು ಮಾಡಿದಂಥ ವ್ಯಕ್ತಿಗಳು ಅನೇಕ ಜನರು ನಿರೂಪಿಸ್ತಾರೆ. ಆತನ ಸುಳ್ಳುಗಳನ್ನು ಎಷ್ಟೋ ನಾವು ಸೋಷಿಯಲ್ ಮೀಡಿಯಾ ನೋಡ್ತೇವೆ. ತುಂಬ ಸುಳ್ಳು ಪದಗಳು, ಅಂದರೆ ಸುಳ್ಳುಗಳನ್ನು ಒತ್ತಾಯ ಪೂರ್ವಕವಾಗಿ ಜನರಿಗೆ ಅದನ್ನು ಮಾಡಿ ತಿನ್ನಿಸ್ತಾರೆ. ಯಾಕಂದರೆ ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಯಾಕಂದರೆ ಸತ್ಯವೇದ ಸತ್ಯ. ಆಮೆನ್. ಹಲ್ಲೆಲೂಯಾ. ಅದನ್ನು ಏನು ಮಾಡಿದ್ರು ಕೂಡ ಅದನ್ನು ಅಂತ ಹೇಳ್ತಾರೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲ್ಲ. ಆತನ ಈ ಲೋಕದಲ್ಲಿ ಮನುಷ್ಯನಾಗಿ ಇಳಿದು ಬಂದು ಈ ಲೋಕದಲ್ಲಿ ನಡೆದು ಅನೇಕ ಜನರಿಗೆ ಬಿಡಿಗಡ್ಡೆ ಕೊಟ್ಟಂತ, ಕಣ್ಣಾರೆ ಕಂಡಂತ ದರ್ಶಿಗಳು ಬರೆದಂತ. ಹಲ್ಲೆಲೂಯಾ. ಅನೇಕ ಕಡೆಗಳು ನಾವು ನೋಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ತಪ್ಪಾದ ವಿಷಯಗಳು ಬರ್ತದೆ. ಆದರೆ ನಮ್ಮ ಕರ್ತನು ಆತನಿಂದು ಕೂಡ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ಆತನ ಶಿಲುಬೆ ಕಂಬವನ್ನು ಏರಿ 3ನೇ ದಿನದಲ್ಲಿ ಆತನ ಪುನರುತ್ಥಾನಾಗಿ ಎದ್ದು ಬಂದ ನಮ್ಮ ಕರ್ತನು ಇಂದು ಕೂಡ ನಮ್ಮ ಮಧ್ಯದಲ್ಲಿ ಜೀವಿಸಿ ಅನೇಕ ಜನರ ಮಧ್ಯದಲ್ಲಿ ಕಾಣಿಸಿಕೊಂಡು ಅನೇಕರ ಬದುಕಲ್ಲಿ ಅದ್ಭುತಗಳನ್ನು, ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಆತನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಜೀವಂತ ಸಾಕ್ಷಿಗಳು ನಾವೇ. ಆಮೇನ್. ನಾವು ನೋಡ್ತೇವೆ ಅಪೊಸ್ತಲರಲ್ಲಿ ನೋಡುವಾಗ ಅಲ್ಲಿ ಎಷ್ಟು ಕಡೆಯಲ್ಲಿ ಉಲ್ಲೇಖ ಮಾಡ್ತಾರೆ, ನಾವು ಜೀವಂತ ಸಾಕ್ಷಿ, ನಾವು ನೋಡಿದ್ದೇವೆ, ನಾವು ಕಣ್ಣಾರೆ ನೋಡಿದ್ದೇವೆ, ನಾವು ಜೀವಂತ ಸಾಕ್ಷಿಗಳಾಗಿದ್ದೇವೆ. ಹಾಲೆಲೂಯಾ. ಖುಷಿ ಆಗ್ತಿದೆ ನೋಡಿ ಓದುವಾಗ, ಅದು ಓದುವಾಗ ಇನ್ನೂ ನಂಬಿಕೆ ನಮಗೆ ಜಾಸ್ತಿ ಆಗ್ತಿದೆ. ಹಾಲೆಲೂಯಾ. ನಾವು ಜೀವಂತ ಸಾಕ್ಷಿಗಳು, ನಾವು ಕಣ್ಣಾರೆ ನೋಡಿದ್ದೇವೆ. ಹಾಲೆಲೂಯಾ. ಖಂಡಿತವಾಗಿ ನಾವು ಕೂಡ ನೋಡದೆ ನಂಬಿದವರು. ಆಮೇನ್. ಹಾಲೆಲೂಯಾ. ಆ ಸಮಯದಲ್ಲಿ ಜೀವದಂತೆ ಇದ್ದಂಥ ನಮ್ಮ ಕರ್ತನನ್ನ ತಿರುಗಿ ನಾವು ಆರಾಧಿಸುವ. ಹಾಲೆಲೂಯಾ. ಯಾರು ಸಂತೋಷವಾಗಿದ್ದೀರಾ ನನ್ನ ಜೊತೆಯಲ್ಲಿ ಕುಣಿದಾಡ್ಲಿಕ್ಕೆ? ಹಾಲೆಲೂಯಾ. ಮೊದಲು ನಾನು ಮದುವೆಯಲ್ಲಿ ಫಸ್ಟ್ ಇರ್ತಿದ್ದೆ ಕುಣಿಲಿಕ್ಕೆ. ಯಾರ್ಯಾರು ರಸ್ತೆಯಲ್ಲಿ ಹೋಗುವ ಮದುವೆಗಳಲ್ಲಿ ಕುಣಿತಿದ್ದೆ ನಾನು. ನನಗೆ ಗೊತ್ತಿಲ್ಲ ಯಾರ್ದು ಮದುವೆ ಹೋಗಿ ಕುಣಿಯುವುದು ವಿಷಯ ಗೊತ್ತಿಲ್ಲ. ಹಾಲೆಲೂಯಾ. ಯಥಾರ್ಥವಾಗಿ ನಾವು ಇಲ್ಲಿ ಕುಣಿಬೇಕು. ಆಮೇಲೆ ಎಷ್ಟೋ ಜನ ಸಂತೋಷ ಪಡ್ತಾರೆ ಮದುವೆಗಳಲ್ಲಿ. ಡ್ಯಾನ್ಸ್ ಇಜ್ಜ ಮಾರೆ ನೀ ಮಂಡೆ ವೆಚ್ಚಾಪಣೆ ಕೆಂಚಿನ ಸೌಂಡ್ ಇಜ್ಜ. ಇದು ನಮ್ಮದು ನಿಜವಾಗಿ ಆರಾಧನೆ. ಹಾಲೆಲೂಯಾ. ದಾವೀದನು ನೋಡಿ, ಆತನು
ಅವನು ಹೇಳ್ತಾನೆ ಇನ್ನೂ ಹೆಚ್ಚಾಗಿ ನಾನು ಕೊಡಲಿಕ್ಕೆ ಸಾಧ್ಯ. ಯಾಕಂದರೆ ಆತನೊಂದು ಕುರಿ ಕಾಯುವಂಥ ವ್ಯಕ್ತಿಯನ್ನು ದೇವರು ರಾಜನಾಗಿ ಮಾಡಿದ್ದಾನೆ. ನಮ್ಮನ್ನು ಕೂಡ ಒಂದು ಸಮಯದಲ್ಲಿ ಎಲ್ಲರಿಗೂ ನಾವು ಬೇಡವನ್ನು, ನಾನು ಗಡಂಗಲ್ಲಿ ನೆಗೆತಿದ್ದ ಒಂದು ಸಮಯದಲ್ಲಿ, ಗಡಂಗಲ್ಲಿನ ಸರಾಯಂಗಡಿಯಲ್ಲಿ ಇದ್ದ ಒಂದು ವ್ಯಕ್ತಿ ಒಂದು ಸಮಯದಲ್ಲಿ ನಾನು. ಹಲ್ಲೆಲೂಯ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಓಕೆ, ನಾವೆಲ್ಲರೂ ಈ ಸಮಯದಲ್ಲಿ ಕರ್ತನನ್ನು ಸ್ತೋತ್ರ ಮಾಡಿ ಆರಾಧಿಸು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಜೋರಾಗಿ ಕರಗಳನ್ನು ತಟ್ಟುತ್ತಾ ಜೀವದಿಂದ ಇದ್ದಂತ ನಮ್ಮ ಕರ್ತನನ್ನ, ರಾಜನನ್ನು ಉನ್ನತದಲ್ಲಿ ವಾಸಿಸುವಂತ ನಾಮ ಸರ್ವಶಕ್ತನಾದ ಸೇನೆಗಳ ಒಡೆಯನಾದ ಯೇಸುವನ್ನು ಆರಾಧಿಸು. ಆಮೆನ್. ಜೀವದಿಂದ ಎದ್ದವನೇ ನಿನಗೆ ಆರಾಧನೆ. ಗ್ಲೋರಿ. ಜೀವವನ್ನು ಗೆದ್ದವನೇ ನಿನಗೆ ಆರಾಧನೆ. ಜೀವದಿಂದ ಎದ್ದವನೇ ನಿಮಗೆ ಆರಾಧನೆ. ಮರಣವನ್ನು ಗೆದ್ದವರೇ ನಿಮಗೆ ಆರಾಧನೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದಾಕಿದೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದಾಕಿದೆ. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಎಲ್ಲ ಹೇಳಿ, ಬಿಡುಗಡೆ, ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಮುರಿದು ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಮುರಿದು ಹೋದ ಸಂಬಂಧವು ತಿರುಗಿ ಕೊಡಲು ಯೇಸು ಬಂದ. ಪಾಪ ಶಾಪವನ್ನು ಹೊತ್ತುಕೊಂಡ, ಪಾಪ ಶಾಪವನ್ನು ಹೊತ್ತುಕೊಂಡ. ಜೀವ ಬಲಿಯಾಗಿ ನನಗೆ ಬಂದ, ಜೀವ ಬಲಿಯಾಗಿ. ಎಲ್ಲ ಹೇಳಿ, ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಬಿಡುಗಡೆ ಯೇಸು ತಂದಿರುವರು. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ರಕ್ತ ನನ್ನ ಮೇಲೆ, ಪರಿಶುದ್ಧ ಆತ್ಮನು ನನ್ನ ಒಳಗೆ. ಯೇಸು ರಕ್ತ ನನ್ನ ಮೇಲೆ, ಪರಿಶುದ್ಧ ಆತ್ಮನು ನನ್ನ ಒಳಗೆ. ಮಾಟ ಮಂತ್ರವು ಮುಟ್ಟುವುದಿಲ್ಲ. ಮಾಟ ಮಂತ್ರವು ಮುಟ್ಟುವುದಿಲ್ಲ. ಸೈತಾನ ಕಾರ್ಯವು ಲಯ ಲಯ. ಹೇಳಿ, ಸೈತಾನ ಕಾರ್ಯವು ಲಯ ಲಯವೇ. ಓ ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. ಜೀವದಿಂದ ಎದ್ದವರು ನಿಮಗೆ ಆರಾಧನೆ. ಮರಣವನ್ನು ಗೆದ್ದವರು ನಿಮಗೆ ಆರಾಧನೆ. ಜೀವದಿಂದ ಎದ್ದವರು ನಿಮಗೆ ಆರಾಧನೆ. ಮರಣವನ್ನು ಗೆದ್ದವರು ನಿಮಗೆ ಆರಾಧನೆ. ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದಾಕಿದೆ. ಹೇಳಿ, ಸೈತಾನ ತಲೆಯ ಜಜ್ಜಿರುವೆ, ಪಾತಾಳ ಕೋಟೆಯನ್ನು ಮುರಿದಾಕಿದೆ. ಬಿಡುಗಡೆ, ನನ್ನ ಬಿಡುಗಡೆ ಯೇಸು ತಂದಿರುವರು. 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 ಯೇಸು ರಕ್ತ ನನ್ನ ಮೇಲೆ, ಪರಿಶುದ್ಧ ಆತ್ಮನು ನನ್ನ ಒಳಗೆ. ಯೇಸು ರಕ್ತ ನನ್ನ ಎಲ್ಲ ಅರಿಕೆ ಮಾಡುವ. ಪರಿಶುದ್ಧ ಆತ್ಮನು ನನ್ನ ಒಳಗೆ. ಮಾಟ ಮಂತ್ರ
ಬಿಡುಗಡೆ ಯೇಸು ತಂದಿರುವರು. ಹಲ್ಲೆಲೂಯಾ. ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಎಲ್ಲ ಹೇಳುವ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಎಲ್ಲ ಶಾಪದಿಂದ, ಎಲ್ಲ ರೋಗದಿಂದ, ಮರಣಕರ ವ್ಯಾಧಿಯಿಂದ, ಎಲ್ಲರೂ ಕೈ ಬಿಟ್ಟಂತ ಡಾಕ್ಟರ್ಗಳು ಕೈ ಬಿಟ್ಟಂತ ಎಲ್ಲ ಸಂಗತಿಗಳನ್ನು ಬಿಡುಗಡೆ ನನ್ನ ಬಿಡುಗಡೆ ಯೇಸು. ಎಲ್ಲ ಅರಿಕೆ ಮಾಡಿ, ಅರಿಕೆ ಮಾಡುವ ನನ್ನ ಬಿಡುಗಡೆ ಬಿಡುಗಡೆ ಯೇಸು ತಂದಿರುವರು. ಎಲ್ಲ ಹೇಳುವ ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಎಲ್ಲ ಹೇಳುವ ಬಾಯ್ತಿರುವುದು ಬಿಡುಗಡೆ ನನ್ನ ಬಿಡುಗಡೆ ಯೇಸು ತಂದಿರುವರು. ಹೇಳುವ ಎಲ್ಲ ಬಿಡುಗಡೆ ನನ್ನ ಬಿಡುಗಡೆ ಇದು ಬರಬೇಕು. ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ಓ ವಂದನೆ ಸ್ವಾಮಿ ನಿಮಗೆ ರಾಜ. ಓ ನಿನ್ನ ಕೃಪೆಗಾಗಿ ದೇವರೇ, ನಿನ್ನ ಕೃಪೆಗಾಗಿ, ನಿನ್ನ ಕರುಣೆಗಾಗಿ ಸ್ತೋತ್ರ ರಾಜನೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಆರಾಧನೆ ಸ್ವಾಮಿ. 10,000ಗಳಲ್ಲಿ, ಸಾವಿರಗಳಲ್ಲಿ, 10,000ಗಳಲ್ಲಿ ಶ್ರೇಷ್ಠನು ಸ್ವಾಮಿ ನೀನು ಕರ್ತನೆ. ಹಲ್ಲೆಲೂಯಾ. ಓ ನಿಮಗೆ ಆರಾಧನೆ ಸ್ವಾಮಿ. ಈ ಸಮಯದ ನಾವೆಲ್ಲರೂ ನಮ್ಮ ರಾಜಾದಿರಾಜನನ್ನು ಆರಾಧಿಸುವ. ಕೆರೂಬಿಯರು, ಸೇರಾಫಿಯರು ತಮ್ಮ ಮುಖವನ್ನು, ನಮ್ಮ ಕಾಲುಗಳನ್ನು ಮುಚ್ಚಿಕೊಂಡ ರೆಕ್ಕೆಯಲ್ಲಿ ಪರಿಶುದ್ಧನು ಪರಿಶುದ್ಧನ ಆರಾಧಿಸುವಂಥ ನಮ್ಮ ಸರ್ವಶಕ್ತನಾದ ದೇವರ ಮುಂದೆ ನಾವು ಬಂದಿದ್ದೇವೆ. ಆತನಿಗೆ ಸರಿಸಮನಾದ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ. ಯಾಕಂದರೆ ಆತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾದಂಥ ನಮ್ಮ ದೇವರು ತಂದೆಯ ಬಲಪಾಶದಲ್ಲಿ ಕೂತಿಕೊಂಡು ನಿರಂತರವು ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನ ಆರಾಧನೆ ಹೊಂದತಕ್ಕಂಥ ನಮ್ಮ ದೇವಾದಿ ದೇವನು. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನನ್ನು ಇಸುವ ನಮ್ಮ ತಂದೆಯಾದ ದೇವರನ್ನು ನಾವು ಈ ಸಮಯದಲ್ಲಿ ಆರಾಧನೆ ಮಾಡುವ. 24 ಹಿರಿಯರು ತಮ್ಮ ಕಿರೀಟಗಳನ್ನು ಕೆಳೆದುಕೊಂಡು ಆತನು ಪರಿಶುದ್ಧನಾದ ದೇವರು. ಹಲ್ಲೆಲೂಯಾ. ಆತನೊಬ್ಬನೇ ಸುಂದರನು, ಆತೋನು ಶಾರೋನಿನ ರೋಚ. ಆತ ನನ್ನ ಮಧುರವಾದ ನಾಮವನ್ನು ನಾವು ಹೃದಯ ಅಂತರಾಳದಿಂದ ದೇವರೇ ನಿಮಗೆ ಅಡ್ಡ ಬಿದ್ದು ಆರಾಧಿಸ್ತೇನಪ್ಪ. ನನ್ನ ಜೀವಮಾನವೆಲ್ಲ, ನನ್ನ ಉಸಿರಿರುವ ತನಕ, ನನ್ನೆಲ್ಲ ಸಂಗತಿಗಳಲ್ಲಿ, ನನ್ನೆಲ್ಲ ಹೃದಯದ ಭಾಗಗಳಲ್ಲಿ, ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳೇ ದೇವರೇ ನೀನೇ ಮೊದಲಿಗನ ಸ್ವಾಮಿ, ನೀನೇ ಮುಖ್ಯಸ್ಥನು, ನೀನೇ ಪ್ರಾಮುಖ್ಯನ ದೇವರೇ. ನಿನ್ನನ್ನು ಬಿಟ್ಟು ನನ್ನ ಎಡಕ್ಕಾಗಿ ಬಲಕ್ಕಾಗಿ ತಿರುಗುವುದಿಲ್ಲ ದೇವರೇ. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ನೋಡುತ್ತಾ, ನನ್ನ ಉಸಿರಿರುವವರೆಗೆ ನಿನ್ನನ್ನೇ ನಾನು ಆರಾಧಿಸ್ತಾ, ನೀನೇ ಒಡೆಯನು ದೇವರೆಂಬುದಾಗಿ ಲೋಕವೆಲ್ಲ ಪ್ರಸಾರ ಮಾಡುತ್ತಾ ದೇವರೇ ನಿನಗೋಸ್ಕರ ಜೀವಿಸ್ತೇನೆಂಬುದಾಗಿ ಒಂದು ತೀರ್ಮಾನದೊಂದಿಗೆ ದೇವರೇ ನನ್ನ ಬದುಕು, ಹಲ್ಲೆಲೂಯಾ, ನನ್ನ ಜೀವನ ಎಲ್ಲ ನಿನಗೋಸ್ಕರ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. 10,000ರಲ್ಲಿ ಅತಿ ಸುಂದರನೇ ಶಾರೋನಿನ ರೋಜಾ ಹೂವೇ,
ತಾರೆ. ಹತ್ತು ಸಾವಿರರಲ್ಲಿ ಅತಿ ಸುಂದರನೇ ಶರೋನಿನ ರೋಜಾ ಹೂವೇ ಉದಯಿಸುವ ತಾರೆ. ದೇವಾ ನಿನ್ನ ನಾಮ ಎಷ್ಟೋ ಮಧುರ. ದೇವಾ ನಿನ್ನ ಧ್ಯಾನ ರಮಣೀಯ. ಮನಲಿಂಗನೇ ಮನೋಹರನೇ ಮೌನತನೇ ನಾನಿನ್ನಲೇ ಪ್ರೀತಿಸುವೆನು ಎಂದೆಂದಿಗೂ. ಎಲ್ಲ ನಾವು ಹೇಳುವ ದೇವರೇ. ಹತ್ತು ಸಾವಿರರಲ್ಲಿ ಅತಿ ಸುಂದರನೇ ಅರೋನಿನ ರೋಜಾ ಹೂವೇ ಉದಯಿಸುವ ತಾರೆ. ದೇವಾ ನಿನ್ನ ನಾಮ ಎಷ್ಟೋ ಮಧುರ. ದೇವಾ ನಿನ್ನ ಧ್ಯಾನ ರಮಣೀಯ. ಮದಲಿಂಗಲೇ ಮನೋಹರನೇ ಮೌನತನೇ ನಾನಿನ್ನಲೇ ಪ್ರೀತಿಸುವೆನು ಎಂದೆಂದಿಗೂ. ಹತ್ತು ಸಾವಿರರಲ್ಲಿ ಅತಿ ಸುಂದರನೇ. ಆತನು ಅತಿ ಸುಂದರಲ್ಲಿ ಸುಂದರಾದ ದೇವರು. ಶಾರೋನಿನ ರೋಜ ಉದಾಯಿಸುವಂತ ತಾರೆಯಾಗಿದೆ. ಉದಯಿಸುವ ತಾರೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ. ಆರಾಧನೆ ನಿಮಗೆ ರಾಜ. 10,000ಗಳಲ್ಲಿ ಅತಿ ಶ್ರೇಷ್ಠನ ಸ್ವಾಮಿ, ಸುಂದರರಲ್ಲಿ ಅತಿ ಸುಂದರನ ಸ್ವಾಮಿ, ಶಾರೋನಿನ ರೋಜ. ಓ ಹಾಲೆಲೂಯ. ಆ ನಿನ್ನ ಮುಖಕ್ಕೆ ಸ್ವಾಮಿ, ಆ ಹಾಲೆಲೂಯ, ಆ ಕಿರೀಟವನ್ನಿಟ್ಟು ಮುಖಕ್ಕೆ ಉಗುಳಿ ಚಾಡಿಯಿಂದ ಹೊಡೆದು ದೇವರೇ ಬಾಸುಂಡೆಗಳಿಂದ ಸುರಿಸಿದ ರಕ್ತದಿಂದ ಬಿಡುಗಡೆ ಕೊಟ್ಟೆಲ್ಲ ಸ್ವಾಮಿ. ಆ ನಿನ್ನ ಸುಂದರವಾದ ಮುಖವು ಸ್ವಾಮಿ ಕುರೂಪವಾಗಿ, ಹಾಲೆಲೂಯ, ಕುರೂಪವಾಗಿ ದೇವರೇ ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ, ನನ್ನ ರೋಗಕ್ಕೋಸ್ಕರ, ನನ್ನ ಎಲ್ಲ ಹಾಲೆಲೂಯ ಸಂಪ್ರದಾಯದಿಂದ ಬಂದಂತೆಲ್ಲ ಹಿರಿಯರ ಶಾಪಗಳಿಂದ ಮುಕ್ತಿ ಮಾಡಿದ ನನ್ನ ದೇವರೇ, ಓ ನಿನಗೊಬ್ಬನಿಗೆ ಆರಾಧನೆ ದೇವ. ರಾಜನೇ ನಿಮ್ಮನ್ನು ಕೊಂಡಾಡುತ್ತೇವೆ. ಯೇಸುವೇ, ಯೇಸುವೇ, ಯೇಸುವೇ ನಿಮಗೆ ಆರಾಧನೆ ದೇವರೇ. ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯ. ಯೇಸುವೇ ನಿನ್ನ ಮಧುರವಾದ ನಾಮಕ್ಕಾಗಿ ಸ್ತೋತ್ರ. ಅಪರಗಿಂತಲೂ ಅಪರಂಚಿಗಿಂತಲೂ ಹಬ್ಬ ಚಿನ್ನ ಬೆಳ್ಳಿ ಬಂಗಾರ ವೈಡೂರ್ಯ ಲೋಕದೆಲ್ಲ ಆಸ್ತಿ ಈ ಲೋಕದಲ್ಲಿ ಬೆಲೆ ಬಾಳುವುದಕ್ಕಿಂತ ಎಲ್ಲ ಬೆಲೆ ಬಾಳುವ ಕತ್ತಿನ ಅತ್ಯಮೂಲ್ಯವಾದಂತಹ ವಸ್ತುಗಿಂತಲೂ
ಶ್ರೇಷ್ಠವಾದವನು ಸ್ವಾಮಿ ನೀನು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸಿಹಿಗಿಂತ ಮಧುರವಾದದು ಉಕ್ಕಿ ಹರಿಯುವಂತ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದ ಯೇಸುವೇ ಅಪ್ಪ ಸ್ವಾಮಿ, ಹೌದು ರಾಜ, ಸಿಹಿ ಜೇನಿಗಿಂತಲೂ ಮಧುರವಾದಂಥ ನಿನ್ನ ನಾಮ ಸ್ವಾಮಿ. ಉಕ್ಕಿ ಹರಿಯುವಂಥ ಪ್ರೀತಿ ನಿನ್ನದು ಸ್ವಾಮಿ. ಬೆಳ್ಳಿ ಬಂಗಾರ ವೈಶೂರ್ಯ ಎಲ್ಲ ಶ್ರೇಷ್ಠ ವಸ್ತುಗಳಿಗಿಂತಲೂ ಸ್ವಾಮಿ ಶ್ರೇಷ್ಠವಾದವನು ಸ್ವಾಮಿ. ಅಪರಿಚಿತಿಯಾದಂಥ ನಿನ್ನ ನಾಮ ಯೇಸುವೇ ನಿನ್ನ ನಾಮ ಸ್ವಾಮಿ. ಆ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ, ಆ ನಾಮವನ್ನು ನಾವು ಕೂಗುತ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಎಲ್ಲ ದೇವಾದಿ ದೇವತೆಗಳಲ್ಲಿ ದೇವರುಗಳಲ್ಲಿ ನೀನು ಉನ್ನತನು ಶ್ರೇಷ್ಠನು ರಾಜ. ಓ ಕರ್ತನೇ, ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ. ಎಲ್ಲ ದೇವದೂತರು, ಎಲ್ಲ ಕೆರೂಬಿಯರು, ಎಲ್ಲ ಸೆರಾಫಿಯರು, ಎಲ್ಲ ಜನರು ಸ್ವಾಮಿ, ಎಲ್ಲ ವ್ಯಕ್ತಿಗಳು, ಓ ಸ್ವಾಮಿ ಹಿರಿಯರು, ಹಾಲೆಲೂಯಾ, ನಿನ್ನ ನಾಮವನ್ನು ನಿರಂತರವು ಆರಾಧಿಸುವಂತ ಉನ್ನತವಾದ ನಾಮಕ್ಕೆ ನಾವು ಹಾಲೆಲೂಯಾ ಅಡ್ಡ ಬಿದ್ದು ಆರಾಧಿಸ್ತಾ ಇದ್ದೇವೆ ರಾಜನೇ. ಸ್ತೋತ್ರ. ಜೇನಿಗಿಂತ ಮಧುರವಾದದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದು ಯೇಸು ನಿನ್ನ ನಾಮವು. ತಂಪಾಗಿರುವಂಥದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು ಬೆಳದಿಂಗಳಿಗಿಂತ ನಿರ್ಮಲವಾದದು ಯೇಸು ನಿನ್ನ ನಾಮವು. ಹೇಳುವೆಲ್ಲ ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಡುವ ಯೋಧನು, ನಿನಗೆ ಸಾಟಿ ಇಲ್ಲೊಬ್ಬರು. ರಕ್ಷಕ ನೀನೇ ನಂಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಳಕರು ನಮಿಸುವೆನು, ರಕ್ಷಕ ನೀನೇ ನಂಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ನಿನಗರು ನಮಿಸುವೆನು, ಆಕಾಶಕ್ಕಿಂತ ವಿಶಾಲವಾದದು ವಿಶ್ವದಲ್ಲೆಲ್ಲೆಲ್ಲೂ ವ್ಯಾಪಿಸಿ ಇರುವುದು. ಊಹಿಸುವುದಕ್ಕಿಂತಲೂ ಉನ್ನತವಾದದು ಯೇಸು ನಿನ್ನ ನಾಮವು. ಈ ಲೋಕಕ್ಕೆಲ್ಲ ರಕ್ಷಣೆಯ ಮಾರ್ಗವು ಜನರೆಲ್ಲರನ್ನು ಬದುಕಿಸುವ ಜೀವವು. ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಿನ್ನ ನಾಮವು.
ಒಡೆಯನಾದಂತ ನಮ್ಮ ಕರ್ತನನ್ನು, ಸೇನೆಗಳ ಒಡೆಯನಾದ ನಮ್ಮ ಯೇಸು ರಾಜನನ್ನ ನಾವೆಲ್ಲರೂ ಬಾಯಿ ತೆರೆದು ಹೃದಯ ಅಂತರಾಳದಿಂದ ಆತನನ್ನು ಆರಾಧಿಸುವ. ಆತನಿಗೆ ಸರಿಸಾಟಿ ಲೋಕದಲ್ಲಿ ಯಾರು ಇಲ್ಲ. ನಮ್ಮ ಎಲ್ಲ ಮರಣದ ಕಟ್ಟುಗಳಿಂದ, ಮರಣಕರ ವ್ಯಾಧಿಗಳಿಂದ, ಎಲ್ಲ ವಾದ ಬಂಧನಗಳಿಂದ ಬಿಡುಗಡೆ ಕೊಟ್ಟ ನಮ್ಮ ಕರ್ತನು. ಆತನು ಒಬ್ಬನಿಗೆ ಸ್ತುತಿಗೆ, ಮಾನಕ್ಕೆ, ಗೌರವಕ್ಕೆ, ಆರಾಧನೆಗೆ ಯೋಗ್ಯನಾದ ದೇವರು ಆತನೊಬ್ಬನೇ. ಆತನೊಬ್ಬನೇ ಎಲ್ಲ ಮಾನಕ್ಕೆ ಯೋಗ್ಯನು. ಎಲ್ಲ ಜನರು ಆರಾಧಿಸುವಂತ ಕರ್ತನ ಆತನೊಬ್ಬನೇ. ರಕ್ಷಕ ನೀನೇನೇ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲು ನಮಿಸುವೆವು, ಮೊಣಕಾಲು ನಮಿಸುವೆವು. ಯೇಸುವೇ ಆರಾಧನೆ ರಾಜನೇ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಆರಾಧನೆ ನಿಮಗೆ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಂತ ರಕ್ಷಣೆಯ ನಾಮ ಸ್ವಾಮಿ, ನಿನ್ನ ನಾಮಕ್ಕೆ ರಾಜ ನಾವು ಘನವನ್ನ ಮಾನವನ್ನ ಸಲ್ಲಿಸ್ತೇವೆ ರಾಜನೇ. ಹಲ್ಲೆಲೂಯಾ. ನಿಮಗೆ ಆರಾಧನೆ ರಾಜ. ಓ ಹಲ್ಲೆಲೂಯಾ. ಎಲ್ಲ ಸ್ವರ್ಗ ಮತ್ತೆ ಪಾತಾಳದೆಲ್ಲ ಜೀವರಾಶಿಗಳು ಅಡ್ಡ ಬಿದ್ದು ಆರಾಧಿಸುವಂತ ನಾಮ ಸ್ವಾಮಿ. ಓ ನಿನ್ನ ನಾಮಕ್ಕೆ ನಾವು ಅಡ್ಡ ಬೀಳ್ತಾ ಇದ್ದೇವೆ ದೇವಾ. ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಂದನೆ ನಿಮಗೆ ರಾಜನೇ. ಅಪ್ಪ ಹಲ್ಲೆಲೂಯಾ. ಮಹಿಮೆ. ನಮ್ಮೆಲ್ಲ ಬಾಯಿಗಳನ್ನು ತೆರೆದು ನಮ್ಮ ಬಂದಂತ ಪದಗಳಲ್ಲಿ ಕರ್ತನ ನಾವು ಘನಪಡಿಸುವ. ಓ ಹಲ್ಲೆಲೂಯಾ. ಎಲ್ಲ ನ್ಯೂನತೆಗಳಿಂದ ನಮಗೆ ಬಿಡುಗಡೆ ಕೊಟ್ಟಂತ ದೇವರೇ, ನಮ್ಮಲ್ಲಿದ್ದಂತೆ ಎಲ್ಲ ರೀತಿಯ ಶಾಪಗಳಿಂದ, ಪಾಪದಿಂದ ಕರ್ತನೆ ಮುಕ್ತಿ ಮಾಡಿದಂತ ದೇವರು ಸ್ವಾಮಿ, ನಿಮಗೆ ಸ್ತೋತ್ರ. ಗ್ಲೋರಿ. ಹಲ್ಲೆಲೂಯಾ. ಮಹಿಮೆ 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 ನಿಮಗೆ ರಾಜನೇ. ಥ್ಯಾಂಕ್ ಯು ಜೀಸಸ್. ವಂದನೆ ಸ್ವಾಮಿ. ಕರ್ತನೆ ನಿಮಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಮಧ್ಯದಲ್ಲಿ ಬಂದದಕ್ಕಾಗಿ ಸ್ತೋತ್ರಪ್ಪ. ಎಲ್ಲರ ಮೇಲೆ ನಿನ್ನ ಮಹಿಮೆಯ ಅಭಿಷೇಕದಿಂದ ತುಂಬಿಸಿ ಸ್ಪರ್ಶಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಆರಾಧನೆಯನ್ನು ಕರ್ತನೆ, ಓ ನೀನು ಕರ್ತನೆ ಪ್ರೀತಿಸಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ ಕರ್ತನೆ. ಓ ನಿಮಗೆ ಆರಾಧನೆ ಸಲ್ಲಿಸ್ತಾ ಇದ್ದೇವೆ. ಓ ನಿಮ್ಮನ್ನು ಕೊಂಡಾಡುತ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್. Thank you Holy Spirit. Thank you Holy Spirit. Thank you Holy Spirit. Hallelujah. ವಂದನೆ ಸ್ವಾಮಿ. Thank you Lord. Thank you Lord. Hallelujah. Thank you. ಎಲ್ಲ Hallelujah. ಸ್ತೋತ್ರ ನಿಮಗೆ ರಾಜನೇ. Thank you Jesus. Hallelujah. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅಪ್ಪ ನಿನ್ನ ಪಾಸನೆಗೆ ನಾವು ಬರ್ತಾ ಇದ್ದೇವೆ ಅಪ್ಪ. ಈ ಒಂದು ಸುಂದರವಾದ ಅದ್ಭುತ ಸಮಯಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ದಯೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿಮ್ಮ ನಾಮವನ್ನು ಆರಾಧಿಸುವಂತೆ, ನಿಮ್ಮನ್ನು ಕೊಂಡಾಡುವಂತೆ ಈ ಒಂದು ಕೊಟ್ಟಂಥ ಮಹಾಕೃಪೆಯನ್ನು ನೆನೆಸಿ ಅಪ್ಪ ನಿಮ್ಮನ್ನು ಕೊಂಡಾಡುತ್ತೇವೆ ದೇವರೇ. ಈ ಲೋಕದಲ್ಲಿ ಅನೇಕ ಪಾಪದ ಕೂಪದಲ್ಲಿದ್ದಂಥ ನಮ್ಮನ್ನು ಬಿಡಿಸಿದ ದೇವರೇ ನೀನು ಅಪ್ಪ. ಎಲ್ಲದಿಂದ ವಿಮುಕ್ತಿ ಮಾಡಿ ನಮ್ಮನ್ನು ಹಾಲೆಲ್ಲೂ ಎಲ್ಲ ರೀತಿಯ ಶಾಪಗಳಿಂದ, ಎಲ್ಲ ರೋಗಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ಅಸಮಾಧಾನಗಳಿಂದ ಬಿಡುಗಡೆ ಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ಮಧ್ಯದಲ್ಲಿ ನೀನು ಬಂದದಕ್ಕಾಗಿ ಬಂದನೆ ಅಪ್ಪ ದೇವರ. ನಿಮಗೆ ಎಲ್ಲ ಮಾನವನ್ನ, ಎಲ್ಲ ಪ್ರಭಾವ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ.